ಅಣ್ಣ ಇಲ್ಲಿ ರಾಮರಾಜ್ ಶೋರೂಮ್ ಎಲ್ಲಿ ಬರುತ್ತೆ? ದೇವ್ರು ಸೀದಾ ಹಿಂಗೆ ಹೋದ್ರೆ ಅಲ್ಲೊಂದು ನಾನು ಆ ಕಡೆನೇ ಹೋಗ್ಬೇಕು, ಡ್ಯೂಟಿ ಟೈಮ್ ಆಯ್ತು, ಅಲ್ಲಿವರೆಗೂ ಬಿಡಿ. ಹೇ ಬನ್ನಿ ಅಣ್ಣ. ನಡೀರಿ ನಡೀರಿ ನಡೀರಿ. ಒಂದು ನಿಮಿಷ ಇಲ್ಲೇ ನಿಲ್ಲಿಸಿ, ಆಫೀಸ್ ಬಂತು. ಎಲ್ಲಣ್ಣ ರಾಮರಾಜ್ ಶೋರೂಮ್? ಒಂದು ನಿಮಿಷ ಬಂದೇರಿ. ನಡೀರಿ, ಈಗ ತೋರಿಸ್ತೀನಿ. ಅಣ್ಣ ರಾಮರಾಜ್ ಶೋರೂಮು ಎದುರುಗಡೆನೆ ಕಾಣಿಸೋದಲ್ಲ ದೇವ್ರು, ಕಣ್ ಕಾಣಲ್ವಾ? ಅಯ್ಯೋ ಕಳ್ ನನ್ ಮಗನೇ. ಬಿಪಿ ಶುಗರ್ ಇದೆ. ಅಯ್ಯಪ್ಪ, ಸೋಪೆಲ್ಲ ಹಂಗೆ ಇದೆ, ಕರೆಕ್ಟಾಗಿ ತೊಳಿ. ಸರಿಯಾಗಿ ತೊಳೆದಿದ್ದೀನಿ ಅಜ್ಜಿ. ಯಾವಳೆ ಅಜ್ಜಿ? ನೀನ್ ಅಜ್ಜಿ, ಆಂಟಿ ಅಂತ ಕರಿ. ದೇವ್ರು ಊಟ ಮಾಡಿ 3 ದಿನ ಆಯಿತು. ನನ್ನ ಹೆಂಡ್ತಿ ಊಟ ಮಾಡಿಬಿಟ್ಟು 5 ದಿವಸ ಆಯಿತು. ಏನಾಯಿದ್ರು ಕೊಡು ದೇವ್ರು. ಏಯ್ ಅವಳು ನನ್ನ ಹೆಂಡ್ತಿ ಕಣೋ. ಅಲ್ಲ ದೇವ್ರು, ಅವಳು ಪಕ್ಕದಾಗಿರೋಳು. ಅವಳು ನನ್ನ ಹೆಂಡ್ತಿ ತಂಗಿ. ಇಕ್ಕಿದ್ರೆ ನನ್ನ ಮಗನ ಬೆಳಗ್ಗೆ ಬಂದ್ಬಿಟ್ಟ ನಮ್ಮ ಬಿಸ್ನೆಸ್ ಹಾಳು ಮಾಡೋಕ್ಕೆ. ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಇಲ್ಲೇನು ಗಂಡ್ಸ್ ಕೇಳ್ತಿದ್ರ? ಹೋಗ ಅವನ್ನ ಏನು ದೇವ್ರು. ಕರೆಕ್ಟಾಗಿ ವರ್ಸೆ. ಹಾಂ ಸರಿಯಾಗಿ ವರ್ಸು. ಒರೆಸ್ತಾ ಇದ್ದೀನಮ್ಮ. ಅಯ್ಯ ಇನ್ನೊಂದ್ಸಲ ವರ್ಸೆ. ಅಯ್ಯ ಆ ಮೆಟ್ಲು ಸರಿಯಾಗಿ ವರ್ಸೆ. ಹಾಂ ನೋಡಲ್ಲಿ ಮೇಲ್ಮೆಟ್ಲು ಕೊಳೆ ಇದೆ ಅಲ್ಲಿ, ಸರಿಯಾಗಿ ವರ್ಸು ತಿಕ್ಕು. ಮಾವ್, ನೀನ್ ಕೊಡೋ 2,000 ರೂಪಾಯಿಗೆ ಇಷ್ಟೊಂದು ನಿಮಿಷ ಕೊಡೋದಾ? ಹೋಗಮ್ಮ ಹೋಗು, ನಿನ್ನ ಹತ್ರ ಯಾರು ಮಾಡ್ತಾರೆ? ನೀನ್ ಅಲ್ದೇ ಇನ್ನೊಬ್ಳನ್ನ ಕರ್ಕೊಂಡು ಬರ್ತೀನಿ, ಹೋಗ. ಎಷ್ಟಮ್ಮ ಸಂಬಳ? ಅಮ್ಮಮ್ಮ ಅವಳು ಮನೆ ಕೆಲ್ಸದವಳಲ್ಲ, ಈ ಮನೆ ಸೊಸೆ. ನನಗೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದ್ರು ನೋಡ್ಕೊಂಡು ಸುಮ್ಮನೆ ಕುಂತವಳೆ. ನಾಳೆ ನೀನಿಲ್ದೇ ಇರೋವಾಗ ನಂಗೇನಾರ ಆದ್ರೆ ಯಾರೋ ಗತಿ. ಸಾರಿ ಅಜ್ಜಿ. ಆಂಟಿ ಸಾರಿ ಆಂಟಿ. ಮತ್ತೆ ಮೊದಲಿಂದ ಮಾಡ್ತೀರಾ ಪ್ಲೀಸ್? ಒಂದೇ ಒಂದ್ಸರಿ. ಅಯ್ಯೋ ಅತ್ತೆ, ಅಷ್ಟು ಬೇಗ ಟಿಕೆಟ್ ತಗೊಂಡ್ಬಿಟ್ರಲ್ಲ ಅತ್ತೆ. ನಾನು ಈಗಷ್ಟೇ ಎಂಟ್ರಿ ಕೊಟ್ಟೆ, ಅಷ್ಟು ಬೇಗ ಎಕ್ಸಿಟ್ ಕೊಟ್ಬಿಟ್ರಲ್ಲ ಅತ್ತೆ. ಅಯ್ಯೋ ಯಾರನ್ನಾದ್ರೂ ಹಾಕ್ಬಿಡ್ತೀನಿ. ಅಯ್ಯೋ ಅತ್ತೆ. ಸಾಕಾ? ನೀನು ಯಾವ್ದಾದ್ರು ಸೀರಿಯಲ್ನಲ್ಲಿ ಆ್ಯಕ್ಟ್ ಮಾಡಿದ್ಯೇನಮ್ಮ? ಅಮೃತ ಅಂಜನ್ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ಇದೇ ಮಾರ್ಚ್ ತಿಂಗಳಲ್ಲಿ ಅಮೆಝಾನಲ್ಲಿ ರಿಲೀಸ್ ಆಗ್ತಾ ಇದೆ. ನಾನು ಮಾಡಿದ್ದೀನಿ. ನಡಿ, ನಿಂದು ಕೆಲವು ಟೆಸ್ಟ್ ಮಾಡಬೇಕು. ನಡಿ, ಗ್ಯಾಸ್ನ ಆನ್ ಆ್ಯಂಡ್ ಆಫ್ ಮಾಡು. ಆನೋ ಆಫು. ಎಲ್ಲಿಂದ ತಂದೆಯೋ ಈ ಚೈನಾ ಮಾಡೆಲ್ನ? ಅಮ್ಮಮ್ಮ ಹಾಸ್ಟ್ಲಲ್ಲಿ ಬೆಳೆದಿರೋದು, ಅಮ್ಮ ಇಲ್ಲ ಅಪ್ಪ ದೊಡ್ಡ ಕುಡುಕ. ಎಲ್ಲಿ ಕಲ್ತಿಯಮ್ಮ ಈ ಲೆವೆಲ್ ಆ್ಯಕ್ಟಿಂಗ್ನ? JRM ಸ್ಟುಡಿಯೋಸ್ ಆಂಟಿ. ಅಮ್ಮಮ್ಮ ನಾನು ಅಲ್ಲೇ ಕಲ್ತಿದ್ದು. JRMಗೆ ಇಷ್ಟು ಬೆಂಕಿ ಹಾಕ. ರಂಗೋಲೆ ಹಾಕು. ಶಿಟ್. ಒಂದು ನಿಮಿಷ. ಅಮ್ಮಮ್ಮ ಹಾಸ್ಟ್ಲಲ್ಲಿ ಬೆಳೆದಿರೋದು, ಅಮ್ಮ ಇಲ್ಲ ಅಪ್ಪ ದೊಡ್ಡ ಕುಡುಕ.
ಝೆಡ್ ಕನ್ನಡದಲ್ಲಿ 6:15 ಯಾವ ಸೀರಿಯಲ್? ಲಕ್ಷ್ಮಕ್ಕನ ಮಕ್ಕಳು. 7 ಗಂಟೆಗೆ ಸೊಸೆ ತಂದ ಸೌಭಾಗ್ಯ. ತಮ್ಮಯ್ಯ ಶಾರ್ಪ್ 7:15. ಕರೆಂಟ್ ಹೋದ್ರೆ ಫೋನಲ್ಲಿ ನೋಡ್ತೀನಿ. ಲೋ ಈ ಹುಡುಗಿ ನಂಗೆ ಓಕೆ. ಐ ಆಮ್ ಎ ನಾಟ್ ಓಕೆ. ಐ ಆಮ್ ಎ ನಾಟ್ ಓಕೆ. ಅಯ್ಯೋ ನನ್ನ ಮಗನೇ ಇಲ್ಗೂ ಬಂದ. ನಮ್ಮಪ್ಪ ಅವರು. ಐ ಆಮ್ ಎ ರಿಯಲಿ ನಾಟ್ ಓಕೆ. ಗಾಟ್ ಇಟ್? ಯು ಆರ್ ಮ್ಯಾರಿಡ್ ವಿತೌಟ್ ನೋಯಿಂಗ್ ಮೀ. ಕೇಸ್ ಹಾಕ್ತೀನಿ, ಸುಪ್ರೀಂ ಕೋರ್ಟ್ ಹೋಗ್ತೀನಿ. ಕಂಗ್ರ್ಯಾಚುಲೇಷನ್ ಬ್ರದರ್, ಕಂಗ್ರ್ಯಾಚುಲೇಷನ್, ಕಂಗ್ರ್ಯಾಚುಲೇಷನ್. ಬಾಯ್. ಇನ್ ಮುಂದೆ ಈ ಮನೆ ಜವಾಬ್ದಾರಿ ಎಲ್ಲ ನಿಂದೆ. ನಿನ್ನ ಹೆಂಡತಿ ಕಾಟ ತಡಿಯೋಕೆ ಆಗ್ತಿಲ್ಲ. ಒಂದೇ ಒಂದಿನ ರಜೆ ಹಾಕಿ ಬಂದು ನೋಡು ಪ್ಲೀಸ್. ಅಮ್ಮಮ್ಮ ಚೈನಾ ಮಾಡೆಲ್. ಅಲ್ಲೋಡು ಮಲ್ಟಿಪಲ್ ಕುಕ್ಕಿಂಗು. ಚೈನಾ 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 ಮಾಡೆಲ್. ಏನೇ ಮಾಡ್ತಾ ಇದೀಯಾ? ಪುಳಿಯೋಗರೆ ಕಲಿಸ್ತಾ ಇದ್ದೀನಿ. ಅರ್ಧ ಕೆಳಗಡೆನೆ ಚೆಲ್ಲೈತೆ. ಚೈನಾ 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 ಮಾಡೆಲ್. ಚೈನಾ 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 ಮಾಡೆಲ್. ಪಾತ್ರೆ ತೊಳೆಯೋಕ್ಕೆ ಲೆಗ್ ಸೋಪ್ ಬೇಕಂತೆ, ಬಟ್ಟೆ ಒಗೆಯೋಕೆ ಸ್ಯಾಂಡಲ್ ಸೋಪ್ ಬೇಕಂತೆ. ಎಲ್ಲಿಂದನೇ ತರದ? ತರ್ಸ್ಬೇಕಪ್ಪ. ಮೊದಲೇ ನನ್ನ ಸ್ಕಿನ್ ತುಂಬಾ ಸೆನ್ಸಿಟಿವ್. ನಾನು ಹುಡ್ದಾಗಿಂದ ಲಕ್ಸ್ ಸೋಪೇ ಯೂಸ್ ಮಾಡ್ತಿರೋದು. ಬೇಕಾದ್ರೆ ಕೇಳಿ ನಮ್ಮಪ್ಪನ್ನ. ಅಬ್ಸಲ್ಯೂಟ್ಲಿ ಕರೆಕ್ಟ್. ಚಿಕ್ಕವಳಾಗಿರುವಾಗ ವಾಷಿಂಗ್ ಪೌಡರ್ ನಿರ್ಮಾ, ದೊಡ್ಡವಳಾದ್ಮೇಲೆ ಸುಬೀನಾ, ಬ್ರ್ಯಾಂಡ್ ಫಿಕ್ಸ್ ಆದ್ಮೇಲೆ ಶಶಿ. ಕೊಳೆಯ ಮಾತೆಲ್ಲಿದೆ? ಅಪ್ಪ ಇಟ್ಕೋ ಇದು. ಅಪ್ಪ ನೀನ್ ನನ್ನ ಬಗ್ಗೆ ಸಮಾಜಕ್ಕೆ ಮಿಸ್ ಮೆಸೇಜ್ ಕೊಡ್ಬೇಡ. ಹಂಗೆಲ್ಲ ಏನಿಲ್ಲ, ಸತ್ವ ಹೇಳ್ತೀನಿ. ನಾನು ಇದ್ದೀನಿ, ಸುಮ್ಕೆ ಹೆದರ್ಕೊಂಬೇಡ. ಪಕ್ಕದಾಗ ಇರ್ತೀನಿ, ಭಾರತ್ರ ಮಲಕಂಡೆ ಅಂದ್ರೆ ಎಬ್ಬುಡ್ಸ್ಕೊಂಬಂದು ಹೊಡಿತೀನಿ. ಯಾಕೆ ನಿಮ್ಮಪ್ಪ ಹಿಂಗ್ ನಿಗ್ರಾಡ್ತಾವನೆ? ಪ್ರಮಾಣ ಸತ್ವಾಗೂ ಹೇಳ್ತಿದ್ದೀನಿ, ಈ ಮನೆ ನನ್ನ ಮನೆ, ನೀನು ನನ್ನ ಮಗಳು, ನನ್ನ ಮಗಳು. ಅಮ್ಮ ಸೊಸೆ, ಹೇಳಿ ಅತ್ತೆ. ಅರ್ಜೆಂಟಾಗಿ ನನ್ನ ಮಗನಿಗೆ ಫೋನ್ ಮಾಡು. ಹಾಸ್ಪಿಟಲಿಗೆ ಹೋಗಬೇಕು, ನನಗೇನೂ ಆಗ್ತಾ ಇಲ್ಲ. ರಿಸೀವ್ ಮಾಡ್ತಾ ಇಲ್ಲ. ಇನ್ನೊಂದ್ಸಲ ಮಾಡು. ಓಕೆ, ಒಂದು ಸೆಕೆಂಡ್. ನೀ ಮಾಡ್ದ, ಬೇಗ ಬರೋ ಕೇಳು. ಅತ್ತೆ ನಾನು 2 ಸಲ ಮಾಡಿದ್ದೀನಿ, ಬೇಕಾದ್ರೆ ಅವನು 2 ಸಲ ಮಾಡಲಿ. ಅಯ್ಯೋ ಕರ್ಮವೇ. ಮಾಡ್ತಾ ಬೇಗ ಬರೋ ಕೇಳು. ಕೇಳಿದ್ರೆ ಸತ್ಯ ಹೋಗ್ತೀನಿ. ನೀವು ಹೇಳ್ತಾ ಇದ್ದೀರಾ ಅಂತ ಮಾಡ್ತಾ ಇದ್ದೀನಿ. ನಾನು 2 ಸಲ ಮಾಡ್ಲಿಲ್ವಾ? ಅವಳು 2 ಸಲ ಮಾಡ್ಲಿ. ಸಾವಿಗಾಗಿ ನಾನು ನೋಡು ಅಲ್ಲಿ. ಏಯ್ ಏನೇದ್ ಬಿನ್ಗೆಲಿ? ನೀರು ದೋಸೆ ಹಿಟ್ಟು ಡೈಲಿ ಯಾವಳು ಮಾಡ್ಕೊಂಡು ಕುತ್ಕೊಂತಾಳೆ. ಅದಕ್ಕೆ 1 ತಿಂಗಳಿಗೆ ಆಗೋಷ್ಟು ಮಾಡಿದ್ದೀನಿ. ಬೇಕಾದಾಗೆಲ್ಲ ನೀನು ಎದೆ ಮೇಲೆ ಹಾಕ್ಬೋದಲ್ಲ. ನೋಡಮ್ಮ, ನೀನು ಇನ್ಮೇಲೆ ಅಡುಗೆ ಮನೆಗೂ ಬರಬೇಡ, ಅಡುಗೆನೂ ಮಾಡಬೇಡ. ಯಾಕೆ? ಬೇಡ ಅಂದ್ರೆ ಬೇಡ. ಏನ್ರಿ, ಅಡುಗೆ ಮನೆಗೆ ಬರಬಾರ್ದಾ? ಬೇಡ.
ಅದಕ್ಕೆ ಬಂದೆ. ಬಾ ಇಬ್ರು ಹೋಗಿ ನೋಡೋಣ, ನನ್ಗೂ ಭಯ ಆಗ್ಬಿಟ್ಟಿತ್ತು. ಓಂ ಆಂಜನೇಯಾಯ ನಮಃ. 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 ಓಂ ಆಂಜನೇಯಾಯ. ಓಂ ಆಂಜನೇಯ. ಸುಟ್ಟ ಗಂಡನನ್ನೇ 49 ಪೀಸ್ ಮಾಡಿ ಫ್ರಿಡ್ಜ್ ಅಲ್ಲಿ ಇಟ್ಟು ಕೂಲ್ ಆಗಿ ಪೆಪ್ಪರ್ ಚಿಕನ್ ತಿನ್ನುತ್ತಾ ಅಮೃತಾಂಜನ್ ಸಿನಿಮಾದ ಸಾಂಗುಗಳನ್ನು ನೋಡುತ್ತಿದ್ದಳು. ಏನಾಯ್ತು? ಅವಳು ಯಾರು ಗಂಡನ 49 ಪೀಸ್ ಮಾಡಿ ಫ್ರಿಡ್ಜಲ್ಲಿ ಇಟ್ಟಿದ್ಲು. ಅವಳ ನನ್ನ ಫ್ರೆಂಡು. ಬೀಗ್ರೆ ಸೊಪ್ಪು ತಂದಿದ್ರೆ ಒಳ್ಳೆ ಕಾಳು ಹಾಕ್ಬಿಟ್ಟು ಬಸಾರ್ ಮಾಡ್ರಿ. ಅದು ಕಾಂಗ್ರೆಸ್ ಗಿಡ. ಏನೋ ಮಿಸ್ ಆಗ್ತಾ ಮುಂದೆ ತತ್ತೀನಿದೆ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ಓಂ ಶಿವಾಯ. ಓಂ ನಮ ಶಿವಾಯ. ಓಂ ನಮ ಶಿವಾಯ. ನನ್ನ ತಪ್ಪಾಯ್ತು ಕಣೆ. ನಾಳೆನ ಕೆಲ್ಸಕ್ಕೆ ಬಂದ್ಬಿಡು. ಅದೇನೋ ಸೊಸೆ ಬಂದಿದ್ದಾಳಂತೆ. ಅಯ್ಯ, ಅವಳಿಗೇನು ಗೊತ್ತಿಲ್ಲ. ಅಡುಗೆ ಮಾಡೋಕೆ ಬರುದೇ ಇಲ್ಲ. ಯಾವ ಕೆಲಸನೂ ಗೊತ್ತಿಲ್ಲ. ಅವಳಿಗೆ ಗಾಳಿ ಹಿಡಿದಿದೆ. ಎಲ್ಲೋ ನೋಡಿದ್ದೀನಲ್ಲ ಇವನ್ನ. ಲೋ ಫ್ಲೇಮ್ ಮಾಡು. ಎಣ್ಣೆ ಇಷ್ಟೊಂದು ಕಾದಿದೆ, ಹಂಗೆ ಒಗ್ಗರಣೆ ಹಾಕಿದ್ರೆ ಸೀದೋಗಲ್ವಾ? ಅಮ್ಮ ನೋಡಿ, ಇವಳಿಗೆ ಅಡುಗೆ ಮಾಡಕ್ ಬರಲ್ವಾ? ನಿಜವಾಗ್ಲೂ ನಿಂಗೆ ಅಡುಗೆ ಮಾಡೋಕೆ ಬರಲ್ವಾ? ನಿನ್ನೆ ಕೇಳ್ತಿರೋದು. ಬರುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ಇಂಡಿಯಾದ ನಂಬರ್ 1 ಚೆಫ್ ಸಂಜೀವ್ ಕಪೂರ್ ಹತ್ರ ಅಸಿಸ್ಟೆಂಟ್ ಚೀಫ್ ಆಗಿ ಕೆಲಸ ಮಾಡಿದಾಳೆ. ಪ್ರೆಸ್ಟಿಜಿಯಸ್ ಜೇಮ್ ಬೇರ್ಡ್ ಅವಾರ್ಡ್ ಸಿಕ್ಕಿದೆ. ಮಾಸ್ಟರ್ ಚೆಫ್ ಬೆಂಗಳೂರು. ಚೈನೀಸ್ ಸ್ಪೆಷಲಿಸ್ಟ್ ಫುಡ್ ಕಾವ್ಯ. ಕಾವ್ಯ ಅಲಿಯಾಸ್ ಕಾವು ಕಾವು. ಅಡುಗೆ ಮಾಡೋಕೆ ಬರಲ್ಲ ಅಂತ ಯಾಕೆ ಸುಳ್ಳು ಹೇಳಿದೆ? ಬರುತ್ತೆ ಅಂತ ಹೇಳಿದ್ರೆ ಅಡುಗೆ ಮನೆಯಲ್ಲೇ 3 ಹೊತ್ತು ಬೇಯಿಸಕ್ಕೆ ಬಿಡ್ತಾ ಇದ್ರಿ ಅಲ್ವಾ? ನನ್ನ ಫ್ರೆಂಡ್ ಅಶ್ವಿತಾ ಗೌಡ ನನಗಿಂತ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾ ಇದ್ಲು. ನಿನ್ನ ಮದುವೆ ಸೆಟ್ ಆಯ್ತಂತೆ? ನಾನು ಅನ್ಬೋದೊಂದು ಮಾತು ಹೇಳ. ಮಕ್ಕಳಿಗೆ ದಸರಾ ಮತ್ತು ಕ್ರಿಸ್ಮಸ್ ರಜೆ ಸಿಗುತ್ತೆ. ದುಡಿಯೋ ಎಂಪ್ಲಾಯೀಸ್ಗೆ ಶನಿವಾರ ಭಾನುವಾರ ರಜೆ ಸಿಗುತ್ತೆ. ನಮ್ಮನ್ನು ಕಾಪಾಡೋ ದೇವ್ರಿಗೂ ಕೂಡ ಒಂದಿನ ರಜೆ ಸಿಗುತ್ತೆ. ಆದರೆ ನಮ್ಮಂಥ ಹೌಸ್ ವೈಫ್ಗೆ ಡೇಟ್ ಆದರೂ ಒಂದಿನ ರಜೆ ಸಿಗಲ್ಲ. 365 ದಿನನೂ ಕತ್ತೆ ದುಡ್ದಂಗೆ ದುಡಿಬೇಕು. ನಂಗೆ ಸಖತ್ತಾಗಿ ಅಡುಗೆ ಮಾಡೋಕ್ಕೆ ಬರುತ್ತೆ ಅಂತ ಗಂಡನ ಹತ್ರ ಖುಷಿಯಿಂದ ಹೇಳ್ಕೊಂಡೆ. ಬಟ್ ನನ್ನ 3 ಹೊತ್ತು ಬೇಯಿಸಾಕೋಕೆ ಹಾಕ್ಬಿಟ್ರು. ನನ್ನ ಟ್ಯಾಲೆಂಟ್ ಎಲ್ಲ ಹಾಳಾಗೋಯ್ತು.
ನಿನಗೂ ಚೆನ್ನಾಗಿ ಅಡುಗೆ ಮಾಡಕ್ಕೆ ಬರುತ್ತೆ ಅಂತ ನಿಮ್ಮ ಮನೇಲಿ ಯಾರ ಹತ್ರನೂ ಹೇಳ್ಕೊಬೇಡ. ಅದಕ್ಕೆ ಅಡುಗೆ ಬರಲ್ಲ ಅಂತ ನಾಟಕ ಮಾಡಿದೆ. ನೀವು ಅಡುಗೆ ಮನೆಗೆ ಬರಬೇಡ ಅಂತ ಹೇಳಿದಾಗ ಸಖತ್ ಖುಷಿ ಆಯಿತು. ಆದರೆ ತರಕಾರಿ ನೋಡಿದಾಗ ಕಟ್ ಮಾಡಬೇಕು ಅನಿಸ್ತಾ ಇತ್ತು. ಅದಕ್ಕೆ ರಾತ್ರಿ 12 ಗಂಟೆ ಮೇಲೆ ಕಟ್ ಮಾಡ್ತಾ ಇದ್ದೆ. ಏನೋ ಒಂಥರ ಸಮಾಧಾನ ಆಗ್ತಾ ಇತ್ತು. ಮದ್ವೆಗೆ ಮುಂಚೆ ನನಗೂ ಹೆವಿ ಟ್ಯಾಲೆಂಟ್ ಇತ್ತು. ಏನು? ಸಿಂಗರ್ ಆಗಬೇಕು ಅಂತ Z ಚಾನಲಲ್ಲೆಲ್ಲ ಅಪ್ಲಿಕೇಶನ್ ಹಾಕಿದ್ದೆ. ಆದರೆ ಅಷ್ಟರಲ್ಲಿ ನನ್ನ ಮದುವೆ ಆಗೋಯ್ತು. ಒಂದ್ಸಲ ಹಾಡಿ. ಮೊದಲ ಭೇಟಿಲೇ ಲವ್ ಆಯ್ತು ನಿನ್ನ ಮೇಲೆ, ನಿನ್ನ ಕಣ್ಣಿನ ಪವರಲ್ಲೇ ಸತ್ತೋದ್ನಲ್ಲೇ. ಟಿನ್ 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 ಟಿನ್. ಸಾಕು ಬಿಡಿ, ಸಾಕು. ಮದುವೆ ಮಾಡಿದ್ದೆ ಒಳ್ಳೇದಾಯ್ತು. ಆಂಟಿ, ನಿಮ್ಗೇನಿತ್ತು ಟ್ಯಾಲೆಂಟು? ನಾನು ಮದುವೆಗೆ ಮೊದಲು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಿದ್ದೆ. ಮದುವೆ ಆದಮೇಲೆ ಎಲ್ಲ ಹೋಗ್ಬಿಡ್ತು. ಈಗ ಒಂದು ಡ್ಯಾನ್ಸ್ ಮಾಡಿ ತೋರಿಸ್ಲಾ? ಬೇಡ ಬೇಡ ಮ್ಯಾಮ್. ನಿಂದೇನು ಟ್ಯಾಲೆಂಟು? ಮದುವೆಗೆ ಮುಂಚೆ ಚೆನ್ನಾಗಿ ಹಾಕೊಂತ ಇದ್ದೆ. ಮದುವೆ ಆದ್ಮೇಲೆ ಎಲ್ಲ ಟ್ಯಾಲೆಂಟ್ ಹೊಂಟೋಯ್ತು. ಚೈನಾ 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 ಚೈನಾ